ಬ್ಲಾಕ್ ಬ್ಯೂಟಿ ಒಂದು ಶಿಫ್ಟ್ ಒಂದಿದೆ ಆಫ್ಟರ್ ಮಾರ್ಕೆಟ್ ಅಲೈವಿಸ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಜಸ್ಟ್ 4,25,000 ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 425 ಕೊಡ್ತೀನಿ. ಪೋಲೋ ಡೀಸೆಲ್ ಹೈಲೈನ್ ಜಸ್ಟ್ 5,10,000. ಎಷ್ಟು ಸರ್ ಇದು? 5,10,000. ಶಿಫ್ಟ್ ಡೀಸೆಲ್ ಪೆಟ್ರೋಲ್ 2,85,000. ಎಷ್ಟು ಸರ್ ಇದು? 2,85,000. ಆಸ್ತಾ i20 ಪೆಟ್ರೋಲ್ಸ್ ವಿತ್ CNG 5 lakh ಫೈನಲ್. 5 lakh ಫೈನಲ್. ಆರ್ಟಿಒ ಚಾರ್ಜಸ್ ಮಾತ್ರ ಇರುತ್ತೆ. ಯಾವ್ದೇ ತರ ಕಮಿಷನ್ ಏನು ಇರಲ್ಲ. ಇಲ್ಲ ಆಕ್ಸಿಡೆಂಟ್ ಫ್ರೀ ಕಮಿಷನ್ ಯಾವ್ದೇ ತರದಿಲ್ಲ. ನೋಡಿ ಇಲ್ಲಿ ಎಲ್ಲೂ ಒಂದು ಬೋರ್ಡ್ ಕೂಡ ನಾವು ಹಾಕಿಲ್ಲ. ಬೇರೆ ಆಫೀಸ್ ಗಳೆಲ್ಲ ಪರ್ಸೆಂಟೇಜ್ ಕಮಿಷನ್ ಅಂತ ಹಾಕಿರ್ತಾರೆ ಸರ್. ಹೋಂಡಾ ಬ್ರಿಯೋ ಜಸ್ಟ್ 2,55,000 ಸರ್. ಎಷ್ಟು ಸರ್ ಇದು? 255. i20 5,70,000. ಎಷ್ಟು ಸರ್? 570. ಚವರ್ಲೆಟ್ ಬೀಟ್ ಟಾಪ್ ಎಂಡ್ ಮಾಡಲು ಸರ್. ಇದು ಪೆಟ್ರೋಲ್ 2 lakh ಫೈನಲ್. 2 lakh. ಹೌದು. ಫಿನಾಲ್ ಕ್ವಿಡ್ 275. 275. ಹೌದು. ZXi 3,10,000. 3,10,000. ಹೌದು. ಹೋಂಡಾ ಸಿಟಿ ಇವತ್ತು ನಮ್ಮ ಹತ್ರ 3 ವೆಹಿಕಲ್ ಇದೆ. ಯಾವ ಕಲರ್ ಬೇಕು ತಗೊಳ್ಳಿ ಸರ್. ಸರ್ ಇದ್ರದ್ದು 2011 ಮಾಡಲು 3,40,000. 2012 ಮಾಡಲು 3.5 ಲಕ್ಷ ಸರ್. 3.5. 2013 ಜಸ್ಟ್ 385 ಕೊಡ್ತೀನಿ. 385. ಹೌದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದ್ಸರಿ ಇವತ್ತು ನಾನು ಒಂದು ಹೊಸ ವಿಡಿಯೋ ಮಾಡೋಣ ಅಂತ NM ಕಾರ್ ಜೋನ್ ಬಂದಿದ್ದೀನಿ. ಹಾಗೇನೆ ಎಲ್ಲಾನು ಸ್ಟಾಕ್ ಎಲ್ಲ ಹೊಸ ತರಿಸಿದ್ರೆ ಹಾಗೇನೆ ಒಳ್ಳೊಳ್ಳೆ ಪ್ರೈಸ್ ಕೊಡ್ತಿದ್ದೀನಿ ಅಂತ ಸರ್ ಹೇಳ್ತಾ ಇದ್ರು. ಸೊ ಇಷ್ಟು ದಿನ ಜಾಸ್ತಿ ರೀಲ್ ಮಾಡ್ತಿದ್ವಿ. ಈ ಸರಿ ಒಂದು ವಿಡಿಯೋ ಮಾಡೋಣ, ಹಾಗೇನೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಬಂದಿದ್ದೆ ವಿಡಿಯೋ ಮಾಡೋಣ ಅಂತ. ಒಳ್ಳೊಳ್ಳೆ ಪ್ರೈಸ್ ಇದೆ ಅನ್ಬೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಫೈನ್ ಸರ್. ನೀವು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮ್ದೆಲ್ಲ ತುಂಬಾ ಚೆನ್ನಾಗಿ ಓಡಿದೆ. ಹೌದಾ ಸರ್? ಅದೇ ತರ ಜನರಿಗೂ ನಾವು ಸಪೋರ್ಟ್ ಮಾಡೋಣ. ಒಳ್ಳೆ ಪ್ರೈಸ್ ಕೊಡೋಣ ವೆಹಿಕಲ್ಸ್ ಎಲ್ಲ. ನಮ್ದು ಯಾವ್ದೇ ತರ ಆರ್ಟಿಒ ಚಾರ್ಜಸ್ ಮಾತ್ರ ಇರುತ್ತೆ. ಯಾವ್ದೇ ತರ ಕಮಿಷನ್ ಏನು ಇರಲ್ಲ. ಇಲ್ಲ ಆಕ್ಸಿಡೆಂಟ್ ಫ್ರೀ ಕಮಿಷನ್ ಯಾವ್ದೇ ತರದಿಲ್ಲ. ನೋಡಿ ಇಲ್ಲಿ ಎಲ್ಲೂ ಒಂದು ಬೋರ್ಡ್ ಕೂಡ ನಾವು ಹಾಕಿಲ್ಲ. ಬೇರೆ ಆಫೀಸ್ ಗಳೆಲ್ಲ ಪರ್ಸೆಂಟೇಜ್ ಕಮಿಷನ್ ಅಂತ ಹಾಕಿರ್ತಾರೆ. ನಮ್ದೇನಿಲ್ಲ. ಆರ್ಟಿಒ ಚಾರ್ಜಸ್ ಮಾತ್ರ ತಗೊಂತೀವಿ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಿಲೋಮೀಟರ್ ಟ್ರಾಂಪರ್ ಆಗಿರಲ್ಲ ಅಂತ ವೆಹಿಕಲ್ಸ್ ನಮ್ಮ ಹತ್ರ ಸಿಗೋದು. ನಮ್ಮ ಹತ್ರ ಹೆಚ್ಚು ಕಡಿಮೆ ನಮ್ಮ ಹತ್ರ ಬಂದ್ರೆ ನಮ್ ಸರೌಂಡಿಂಗ್, ನಮ್ ಲಿಂಕ್, ನಮ್ ಟಚ್ ಅಲ್ಲಿ ನಿಮ್ಗೆ ಒಂದು 800 ರಿಂದ 1,000 ಕಾರ್ ಸಿಗುತ್ತೆ ಸರ್. 800 ರಿಂದ 1,000 ಕಾರ್? ಹೌದೌದು. ಯಾವ್ದೇ ಬೇಕಾದ್ರೂ ಸಿಗುತ್ತೆ. 1.5 ಲಕ್ಷದಿಂದ ನಿಮ್ಗೆ ಸ್ಟಾರ್ಟ್ 25 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ ಸಿಗುತ್ತೆ. 25 ಲಕ್ಷ ನಮ್ಮ ಹತ್ರ ಇಲ್ಲ ಅಂದ್ರೇನು ನಿಮ್ಗೆ ಅರ್ಧ ಗಂಟೆಲಿ ಅರೇಂಜ್ ಮಾಡಿ ಯಾವ ತರ ಗಾಡಿ ಬೇಕು ನಿಮ್ಗೆ, ಕ್ರೇಟಾ, ಬ್ರೀಜಾ, ಎರ್ಟಿಗಾ, ಇನೋವಾ ಯಾವ ತರ ಗಾಡಿ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ. 800 ಇಂದ ಹಿಡಿದು ಇನೋವಾ ಕ್ರಿಸ್ಟಾ ತನಕ, ಫಾರ್ಚೂನರ್ ತನಕ ಸಿಗುತ್ತೆ. ಹೌದು. ನೋಡಿ ಅವ್ರು ಹೇಳ್ತಿದ್ದಾರೆ 1,000 ಕಾರ್ ಮೇಲೆ ಸಿಗುತ್ತೆ ಅಂದ್ರೆ ನಿಮ್ಗೆ ಯಾವ್ದಾರ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ರೆ ಆ ಕಾರ್ಗ್ ಅಂತ ಬಂದ್ರೆ ಅದೇ ಪ್ರೈಸ್ ಅಲ್ಲಿ ಬಂದ್ರೆ ಆ ಪ್ರೈಸ್ ಅಲ್ಲೂ ನಿಮ್ಗೆ ಅವರು ಹುಡ್ಕೊಡ್ತಾರೆ ಅನ್ಬೋದು. ಸೊ ನಿಮ್ಗೆ ಇಲ್ಲ ಅಂದ್ರೂ ಏನೋ ಒಂದು ಅರೇಂಜ್ ಮಾಡ್ಬಿಟ್ಟು ನಿಮ್ಗೆ ಅದೇ ತರ ಕ್ವಾಲಿಟಿ ನಿಮ್ಗೆ ಏನು ಸ್ಯಾಟಿಸ್ಫೈ ಬೇಕು ಆ ತರ ಒಂದು ಕಾರ್ನ ಹುಡ್ಕೊಂಡು ಕೊಡ್ಬೋದು ನಿಮ್ಗೆ. ಆಲ್ಮೋಸ್ಟ್ ಅವ್ರ ಹತ್ರ 1,000 ಕಾರ್ ಅಂದ್ರೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅನ್ಬೋದು. ಸೊ ಇವತ್ತು ಇಷ್ಟೊಂದು ಸ್ಟಾಕ್ ಇದೆ ಸರ್ ನಿಮ್ಮ ಹತ್ರ? ಆಲ್ಮೋಸ್ಟ್ ಇವತ್ತು ಮಾಡ್ತಿರೋ ವಿಡಿಯೋದಲ್ಲಿ ಎಷ್ಟಿದೆ ಸರ್ ಸ್ಟಾಕ್? ಇವತ್ತು ಮಾಡ್ತಿರೋ ಸ್ಟಾಕ್ ಅಲ್ಲಿ ನಿಮಗೆ ಒಂದು 40-45 ವೆಹಿಕಲ್ಸ್ ಇದೆ. 45 ವೆಹಿಕಲ್ಸ್. ಹೌದು ಸರ್. ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? 1.5 ಲಕ್ಷದಿಂದ ಸ್ಟಾರ್ಟಿಂಗ್. 1.5 ಲಕ್ಷ. ಓಕೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ನಿಮ್ಗೆ 2012-13 ಮಾಡಲ್ ಇಂದ ಲೋನ್ ಯಾವ್ದೇ ವೆಹಿಕಲ್ ತಗೊಳ್ಳಿ, ಅದು ಪ್ರೊಫೈಲ್ ಸಿವಿಲ್ ಚೆನ್ನಾಗಿದೆ ಅವ್ರಿಗೆ ಲೋನ್ ಮಾಡ್ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಗಾದ್ರೂ ಲೋನ್ ಆಗುತ್ತೆ. ಅವ್ರ ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ನಾನು ಮಾಡಿಸ್ಕೊಡ್ತೀನಿ ಸರ್. ಹೌದಾ ಸರ್? ಓಕೆ. ಸೊ ಎಲ್ಲ ಕಡೆ ಲೋನ್ ಆಗುತ್ತೆ ನೋಡಿ ಸರ್. ಯಾವ ಮಾಡಲ್ ಮೇಲೆ ಅಂತ ಹೇಳಿದ್ರಲ್ಲ? 2012-13 ಸ್ಟಾರ್ಟಿಂಗ್ 12. ಓಕೆ. ಹೌದೌದು. 12 ಅಬೌವ್. ಹೌದೌದು. ಕೆಲವು ಬ್ರ್ಯಾಂಡಿಗೆ ಆಗಲ್ಲ ಈ ತರ ಚೆವರ್ಲೆಟ್, ಫಿಯಟ್ ಅಂತೆಲ್ಲ ರನ್ನಿಂಗ್ ವೆಹಿಕಲ್ಸ್. ಓಕೆ. ಟೊಯೋಟಾ ಆಗಿರ್ಬೋದು, ಇಲ್ಲಾಂದ್ರೆ ಮಾರುತಿ, ಇಲ್ಲಾಂದ್ರೆ ಹುಂಡೈ, ಆತರ ವೆಹಿಕಲ್ಸ್ ಗೆ ಆಗತ್ತೆ. ಇದು ಚೆವರ್ಲೆಟ್, ಫೋರ್ಡ್ ಗೆಲ್ಲ ಸ್ವಲ್ಪ ಕಡಿಮೆ. ಅದಕ್ಕೆ ಬೇಕಾದ್ರೆ ನಾವು ಲೋಕಲ್ ಸ್ಟೇಟ್ ಫೈನಾನ್ಸ್ ಅಂತ ಬರುತ್ತೆ, ಸೇಟು ಫೈನಾನ್ಸ್ ಪ್ರೈವೇಟ್. ಅದ್ರಲ್ಲಿ ಬೇಕಾದ್ರೆ ಸರೌಂಡಿಂಗ್ ಇಲ್ಲಿ 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇಲ್ಲೇ ಸರೌಂಡಿಂಗ್ ಅಲ್ಲಿ ಮಾಡ್ಕೊಡ್ತೀವಿ ಅವ್ರಿಗೆ ಬೇಕಾದ್ರೆ ನಾವು. ಸೊ ಇನ್ನೊಂದು ಹೇಳ್ತೀವಿ ಸರ್, ಅವಾಗ್ಲೇ ಹೇಳಿದ್ರು ಅವ್ರು ಏನೋ ಒಂದು ಅಡ್ಸಿಲ್ಲ, ಇಷ್ಟು % ಕಮಿಷನ್ ಅದು ಇದು ಅಂತ ಏನು ಅಡ್ಸಿಲ್ಲ ಅವ್ರು ಅವಾಗ್ಲೇ ಹೇಳ್ಬಿಟ್ರು. ಸೊ ಅವ್ರದ್ದು ಏನಂದ್ರೆ ಯಾವ ರಿಟರ್ನ್ ಚಾರ್ಜಸ್ ಇರಲ್ಲ. ಗಾಡಿ ಎಕ್ಸಾಂಪಲ್ ಒಂದು ಇಷ್ಟು ಪ್ರೈಸ್ ಮುಗಿತಾದ್ರೆ ಅದೇ ಫೈನಲ್ ಆಗಿರುತ್ತೆ ಸರ್. ಅದು ಕೊಡಿ ಇದು ಕೊಡಿ ಏನು ಕೇಳಲ್ಲ ಅವ್ರು ಸರ್. ಸೊ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಕಾರ್ ಕೊಡ್ತಾರೆ ಅನ್ಬೋದು ಸರ್. ವಿಡಿಯೋ ಶುರು ಮಾಡಿ ಸರ್ ಇವಾಗ? ಖಂಡಿತ ಮೇಡಮ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಅಂದ್ರೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಬೆಸ್ಟ್ ವೆಹಿಕಲ್ಸ್ ಎಲ್ಲ ಇದೆ, ಬೆಸ್ಟ್ ಪ್ರೈಸ್ ಇದೆ ಅನ್ಬೋದು. ಈ ವಿಡಿಯೋನ ಶೇರ್ ಮಾಡಿ, ಸೊ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಕಾರ್ ಜೋನ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಸರ್ ಇದು. ಹಾ ಸರ್. ತುಂಬಾ ಚೆನ್ನಾಗಿದೆ. 4 ಹೊಸ ಟೈರ್ ಇದೆ, ಒಳಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ. ಓಕೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಡಿಸೈರ್ ಪೆಟ್ರೋಲ್ ಸರ್. ಟೈರ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಲೆದರ್ ಅಪಲ್ಸರ್ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸ್ ಇದ್ರದ್ದು? ಜಸ್ಟ್ 265 ಕೊಡ್ತೀನಿ ಫೈನಲ್. 265? ಹೌದು ಸರ್. ಲೋನ್ ಏನಾಗುತ್ತಾ? ಲೋನ್ ಆಗಲ್ಲ ಸರ್, ಸೇಟ್ ಫೈನಾನ್ಸ್ ಆಗುತ್ತೆ ಪ್ರೈವೇಟ್ ಅಲ್ಲಿ. ಓಕೆ ಸರ್. 2015 ಮಾಡಲ್ ಆಸ್ತಾ ಬಟನ್ ಸ್ಟಾರ್ಟ್ ಬರುತ್ತೆ, ಪ್ಲಸ್ ನಿಮಗೆ CNG ಇದೆ ಇದರಲ್ಲಿ. ಯೂಸ್ ಮಾಡಿರೋ ವೆಹಿಕಲ್ 51,000 ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಸರ್ ಇದು. ಪೆಟ್ರೋಲ್ ವಿತ್ CNG ಆಸ್ತಾ ಬಟನ್ ಸ್ಟಾರ್ಟ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಈ ಫೀಚರ್ಸ್ ಫುಲ್ ಮಾಡಲಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ. ಸರ್ ಇದ್ರ ಪ್ರೈಸ್
ಜಸ್ಟ್ 5,10,000 ಕೊಡ್ತೀನಿ. 5,10,000. ಹೌದು. ಓಕೆ, ಇದ್ರಲ್ಲಿ ನೆಗೋಷಿಯಬಲ್ ಆಗುತ್ತಲ್ಲ? ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್, ಹೋಂಡಾ ಬ್ರಿಯೋ 2011 ಮಾಡಲು, ಟಾಪ್ ಎಂಡ್ ಮಾಡಲ್ ಇದು. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಶೋರೂಮ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ. ಮೈನಸ್ ಏನಂದ್ರೆ ನಿಮಗೆ ಥರ್ಡ್ ಓನರ್ ಆಗಿದೆ. ಓಕೆ, ಸೊ ಒಳ್ಳೆ ಬೆಲೆಯಲ್ಲಿ ಕೊಟ್ಬಿಡೋಣ ಸರ್ ಇದು. ಸೊ ಥರ್ಡ್ ಓನರ್ ಆಗಿದೆ ಅಂದ್ಬಿಟ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಹೌದು. ಸರ್ ಏನ್ ಸರ್ ಪ್ರೈಸ್ ಇರೋದು? 245 ಕೊಡ್ತೀನಿ ಫೈನಲ್. 245. ವೆಹಿಕಲ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಓಕೆ ಸರ್, 2017 ಮಾಡಲು, i20 ಸ್ಪೋರ್ಟ್ಸ್, ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್ ಸರ್. ಶೋರೂಮ್ ಮೇಂಟೆನೆನ್ಸ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ನೋಡೋದಾದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ಲೆದರ್ ಅಪಲ್ಸರಿ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಲ್ಲೂ ಡೆಂಟ್ ಸ್ಕ್ರಾಚಸ್ ಇಲ್ಲ ಸರ್. ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ವೆಹಿಕಲ್ ಇದು. ಓಕೆ ಸರ್, ಪ್ರೈಸ್ ಸರ್ ಇದ್ರದ್ದು? ಮಾರ್ಕೆಟ್ ಅಲ್ಲಿ ನಿಮಗೆ 6 lakh ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 5,65,000 ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 565 ಕೊಡ್ತೀನಿ. 17 ಮಾಡಲು. 565. ಹೌದು ಸರ್. ಲೋನ್ ಸರ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ 4 ಲಕ್ಷ ಆಗುತ್ತೆ ಆರಾಮಾಗಿ. 4 ಲಕ್ಷ ಲೋನೇ ಆಗುತ್ತೆ. ಹೌದು. ಚವರ್ಲೆಟ್ ಬೀಟ್ ಪೆಟ್ರೋಲ್ 2012 ಮಾಡಲು, ಟಾಪ್ ಎಂಡ್ ಮಾಡಲ್ ಇದು. LT, ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್ ಸರ್ ಇದು. ಇದು ಪೆಟ್ರೋಲ್ ಸರ್? ಹೌದು. ಸೊ ರಿಯರ್ ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು ಸರ್. ಫ್ಯಾನ್ಸಿ ಕಲರ್, ತುಂಬಾ ರಿಯರ್ ಇದಲ್ಲಿ ಸಿಗೋದು. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ ಸರ್, ಇದ್ರ ಪ್ರೈಸ್ ಜಸ್ಟ್ 195 ಫೈನಲ್ ಮಾಡ್ಕೊಡ್ತೀನಿ ಸರ್. 195 ಗೆ? ಹೌದು ಸರ್. ಇದರಲ್ಲಿ ಇನ್ನೂ ಕಡಿಮೆ ಆಗುತ್ತಾ? ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ. ರೆನಾಲ್ಡ್ ಕ್ವಿಡ್ RXT ಟಾಪ್ ಎಂಡ್ ಮಾಡಲ್ ಇದು. ಏರ್ ಬ್ಯಾಗ್ ಕೂಡ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ನ್ಯಾವಿಗೇಷನ್ ಬರುತ್ತೆ. 4 ಹೊಸ 4 ಅಲ್ಲ 5 ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ಬೋದು. 56,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್? ಹೌದು ಸರ್. ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ನ್ಯಾವಿಗೇಷನ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಸರ್, ಇದ್ರ ಪ್ರೈಸ್ ಜಸ್ಟ್ 275 ಕೊಡ್ತೀನಿ ಸರ್. 275? ಹೌದು ಸರ್. ಓಕೆ, 4 5 ಬ್ರ್ಯಾಂಡ್ ನ್ಯೂ ಟೈರ್? ಹೌದು ಸರ್. ಓಕೆ ಸರ್, 2010 ಮಾಡಲು, ಶಿಫ್ಟ್, ಸೆಕೆಂಡ್ ಓನರ್, ZXi ಅಂದ್ರೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಫೀಚರ್ಸ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಇದು. ZXi ಅಂದ್ರೆ ನಿಮ್ಗೆ FC ಕೂಡ ಇದರಲ್ಲಿ ಫ್ರೆಶ್ ಮಾಡ್ಕೊಡ್ತೀನಿ 5 years ನಲ್ಲಿ ನಿಮಗೆ. ಓಕೆ ಸರ್, ಪ್ರೈಸ್ 3,10,000 ಕೊಡ್ತೀನಿ. ZXi 3,10,000 FC ಫ್ರೆಶ್ ಎಲ್ಲ ರನ್ನಿಂಗ್ ಮಾಡಿಸ್ಕೊಡ್ತೀರಾ? ಹೌದು. ಓಕೆ ಸರ್, ನೆಕ್ಸ್ಟ್ ಸರ್, ಫಿಯಟ್ ಪುಂಟೋ 20+ ಮೈಲೇಜ್ ಬರುತ್ತೆ. ಶಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ. 2011 ಮಾಡಲ್ ಇದು. ಓಕೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ಫಿಯಟ್ ಪುಂಟೋ ಸರ್ ಇದು. ಸರ್ ಡೀಸೆಲ್ ಇದು? ಹೌದು. 20+ ಮೈಲೇಜ್ 20+ ಬರುತ್ತೆ ಸರ್ ಮೈಲೇಜ್. ಎಷ್ಟು ಸರ್ ಇದು? ಜಸ್ಟ್ 195 ಕೊಡ್ತೀನಿ ಸರ್. 195? ಹೌದು. ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸಿಗಲ್ಲ, ನಾನು ಡೀಸೆಲ್ ಕೊಡ್ತೀನಿ ಆ ಪ್ರೈಸ್. 195? ಹೌದು ಸರ್. ಹೋಂಡಾ ಸಿಟಿ 3 ಆಪ್ಷನ್ ಇದೆ ನಮ್ಮ ಹತ್ರ. 3 ಕಲರ್ಸ್ ಇದೆ. ಗ್ರೇ ಇದೆ, ವೈಟ್ ಇದೆ, ಮೆರೂನ್ ಇದೆ. 2011 ಮಾಡಲು, 3,45,000. 3,40,000 ಟಾಪ್ ಎಂಡ್ ಮಾಡಲು, ಶೋರೂಮ್ ಮೇಂಟೆನೆನ್ಸ್. ಹೌದು. ಓಕೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ನೋಡ್ತಾ ಇರಬಹುದು. ಹೊಸ ಟೈರು, ಇಂಟೀರಿಯರ್, ಲೆದರ್ ಅಪಲ್ಸರಿ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಒಂದ್ಸತಿ ತೋರಿಸಿ. ಓಕೆ ಸರ್, ಫೀಚರ್ಸ್ ಸರ್ ಇದರಲ್ಲಿ? ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಅಪಲ್ಸರಿ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಡೆಂಟ್ ಸ್ಕ್ರಾಚಸ್ ಇಲ್ಲ ಸರ್. ನಮ್ ಗಾಡಿ ವೆಹಿಕಲ್ ಎಲ್ಲ ನೋಡ್ಬೋದು ಯಾವ ತರ ಇರತ್ತಂತ. ಏನಪ್ಪಾ ಇದು ಮರದ ಕೆಳಗೆ ನಿಲ್ಸ್ಯಾರ ಅಂತ ಹೇಳಿ ಅದ್ ನೋಡ್ಬೇಡಿ, ಬಂದ್ಬಿಟ್ಟು ವೆಹಿಕಲ್ ನೋಡಿ ಫಸ್ಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಸರ್, ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಸರ್. ಸರ್ ಪ್ರೈಸ್ 345 ಕೊಡ್ತೀನಿ ಸರ್ ಫೈನಲ್. 345 ಟಾಪ್ ಎಂಡ್ ವೆಹಿಕಲ್? ಹೌದು ಸರ್. ಓಕೆ ಸರ್, ಹಂಗೆ ವೈಟ್ ಇದಲ್ಲ ಸರ್ ಪಕ್ಕದಲ್ಲಿ? 2012 ಮಾಡಲು, 13 ರಿಜಿಸ್ಟ್ರೇಷನ್. ಇದು ಶೋರೂಮ್ ಮೇಂಟೆನೆನ್ಸ್. ಇದು ಟಾಪ್ ಎಂಡ್ ಸರ್ ನಿಮ್ಗೆ. ಇದು ಟಾಪ್ ಎಂಡ್? ಹೌದು ಸರ್. ಇದರಲ್ಲಿ ಅಂದ್ರೆ ಫೀಚರ್ಸ್ ಸೇಮ್ ಫೀಚರ್ಸ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ, ಇದು ಬಾಡಿ ಲೈನ್ ನೋಡ್ತಾ ಇರಬಹುದು. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ ಅನ್ಬೋದು. ಸೊ ಅವಾಗಲೇ ಗ್ರೇ ತೋರಿಸಿದ್ರಲ್ಲ, ಅದು ಕೂಡ ತುಂಬಾ ನೀಟ್ ಆಗಿತ್ತು. ಸೊ ಇದು ವೈಟು ಅಷ್ಟೇ ನೀಟ್ ಆಗಿದೆ. ಸರ್ ಇದು ಪ್ರೈಸ್ 3,60,000 ಸರ್. ಇದು 3,60,000 ಸರ್. ಇದು ಎಷ್ಟು ಹೇಳಿದ್ರಲ್ಲ? ಲೋನ್ ಕೂಡ ಆಗುತ್ತೆ. ಅದು 3,45,000 ಗ್ರೇ ಕಲರ್. ಇದು 3,60,000 ಲೋನ್ ಕೂಡ ಆಗುತ್ತಲ್ಲ ಸರ್? ಇದು ಖಂಡಿತ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ 2013 ಮಾಡಲು, ಸೆಕೆಂಡ್ ಓನರ್, V ವರ್ಷನ್. ಇದು ಟಾಪ್ ಎಂಡ್. ಇದು ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದ್ರದ್ದು. ಎಲ್ಲ ನಮ್ದು ಆಲ್ಮೋಸ್ಟ್ 80% ಶೋರೂಮ್ ಹಿಸ್ಟ್ರಿ ಇದೇ ಇರುತ್ತೆ ಸರ್. ನಾನು ಪದೇ ಹೇಳ್ತಾ ಇರ್ತೀನಿ, ಶೋರೂಮ್ ಹಿಸ್ಟ್ರಿ ಇದೇ ಇರುತ್ತೆ. ಕೆಲವೊಂದು ಗಾಡಿಗೆ ಇರಲ್ಲ, ನಾವು ಹೇಳ್ಬಿಡ್ತೀವಿ ಹಿಸ್ಟ್ರಿ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಟಾಪ್ ಎಂಡ್ ವೆಹಿಕಲ್? ಹೌದು ಸರ್. ಸರ್ ಇದ್ರ ಪ್ರೈಸ್ 385 ಕೊಡ್ತೀನಿ ಸರ್. 385? ಹೌದು. ಓಕೆ, ನೋಡಿ 3 ಸಿಟಿ ಇತ್ತು. 3 ಸಿಟಿಲು 385, 375, 365 ಅಂತ ಹೇಳಿದ್ರು. ಸೊ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಇದೆ, ಪ್ರೈಸ್ ಅಲ್ಲಿ ಇದೆ. ಯಾಕಂದ್ರೆ ಸೊ ಎಲ್ಲ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಯಾರ ಸಿಟಿ ನೋಡಿದ್ರೆ ಎಲ್ಲ ಕಲರ್ ಇದೆ. ಅಲ್ಲಿ ಗ್ರೇ ಇದೆ, ವೈಟ್ ಇದೆ, ಮೆರೂನ್ ಇದೆ. ಸೊ ಎಲ್ಲಾನು ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಸ್ಲೈಟ್ಲಿ ನೆಗೋಷಿಯಬಲ್ ಇದೇ ಇರುತ್ತೆ ಸರ್. ಫಿಕ್ಸ್ ವ್ಯಾಪಾರ ಯಾರು ಮಾಡಲ್ಲ. ಎದುರುಗಡೆ ಬರ್ಲಿ, ಗಾಡಿ ಕ್ವಾಲಿಟಿ ನೋಡಿ ಅದ್ಮೇಲೆ ಮಾತಾಡಲಿ ಸರ್. ಓಕೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸಿಟಿ ನೋಡಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡೋದು. 3 ವೆಹಿಕಲ್ಸ್ ಇದೆ ಆಪ್ಷನ್, ಬಂದ್ಬಿಟ್ಟು ವಿಸಿಟ್ ಮಾಡಿ. ಶಿಫ್ಟ್ ಇದೆ ಸರ್. ನೀವು ಬ್ಲಾಕ್ ಡ್ರೆಸ್ ಹಾಕಿದ್ರೆ, ಆಮೇಲೆ ಬ್ಲಾಕ್ ಕಲರ್ ಶಿಫ್ಟ್ ಇದೆ ಅಲ್ಲ ಸರ್? ಡೀಟೇಲ್ಸ್. ನಾವು ಬ್ಲಾಕ್ ಕೊಡ್ತಾ ಇರೋದು. ವೆಹಿಕಲ್ ಬ್ಲಾಕ್ 2013 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಲೆಸ್ ಡ್ರೈವನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್.
ಸೊ ಬ್ಲಾಕ್ ಕಲರ್ ಯಾರೋ ಒಂದು ಶಿಫ್ಟ್ ನೋಡ್ತಾ ಇದ್ದಾರೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಜೊತೆಗಿದೆ ನೋಡಿ. ಸೊ ಸರ್ ಇದ್ರ ಪ್ರೈಸ್ ಜಸ್ಟ್ 4,15,000 ಫೈನಲ್ ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 4,15,000 ಕೊಡ್ತೀನಿ ಫೈನಲ್. ಸರ್ ಇನ್ನೊಂದು ಸರ್ ಮಾಡಲ್ ಓನರ್ 2013 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ ಸರ್ ಹುಂಡೈ ಗ್ರ್ಯಾಂಡ್ i10 ಡೀಸೆಲ್ ಆಸ್ತಾ, ಇದು ಟಾಪ್ ಎಂಡ್ ಮಾಡಲ್ ಬರುತ್ತೆ, 20+ ಮೈಲೇಜ್ ಬರುತ್ತೆ, ಏರ್ ಬ್ಯಾಗು, ABS, ಮ್ಯಾಗ್ ವೀಲ್, ಲೆದರ್ ಅಪಲ್ಸರಿ ಎಲ್ಲ ಬರುತ್ತೆ ನಿಮ್ಗೆ, ಬ್ಯಾಕ್ ವೈಫರ್ ಕೂಡ ಬರುತ್ತೆ ಇದರಲ್ಲಿ. ತುಂಬಾ ರಿಯರ್ ಡೀಸೆಲ್ ಇಲ್ಲಿ ಸಿಗೋದು ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು. ಟಾಪ್ ಎಂಡ್ ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಇದು. ಸಿಂಗಲ್ ಓನರ್ ಇದು? ಹೌದು. ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಹೇಳ್ತಾರೆ ಡೀಸೆಲ್ ವೆಹಿಕಲ್. ನಮ್ಮ ಶೋರೂಮ್ ಗೆ ಕಾರ್ಸ್ ಗೆ ವಿಸಿಟ್ ಮಾಡ್ಲಿ, 3,90,000 ಫೈನಲ್ ಮಾಡ್ಕೊಡ್ತೀನಿ. 3,90,000? ಹೌದು. ಇನ್ನು ಎದುರುಗಡೆ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಬಿಟ್ಕೊಡ್ತೀನಿ. ಸರ್ ಬಲೆನೋ ಇದೆ, ಗ್ರ್ಯಾಂಡ್ i10 ಇದೆ ನೋಡಿ, ಹಿಂದ್ಗಡೆ ಆರ್ಟಿಸ್ ಬರ್ತಾ ಇದೆ, ಇಲ್ಲಿದೆ ವೆಹಿಕಲ್ಸ್ ಗಳು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ ಸರ್. ಸರ್ ಈ ಡೀಟೇಲ್ಸ್ ಹೇಳಿ ಸರ್. ಫಸ್ಟ್ 2016 ಮಾಡಲ್, ಸಿಂಗಲ್ ಓನರ್, ಬರೀ ಔಟ್ಲುಕ್ ನೋಡಿ ಹೆಂಗಿದೆ, ಮ್ಯಾಗ್ ವೀಲ್ ನೋಡಿ ಹೆಂಗಿದೆ ಸರ್, ಇದು ಎಕ್ಸ್ಟ್ರಾ ಕ್ಲಾಸ್ ಸ್ಪೋರ್ಟ್ಸ್ ಲುಕ್ ಇದೆ ಸರ್. ಓಕೆ ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಅಲ್ಲ ಸರ್? ಹೌದೌದು ಸರ್. ಫೀಚರ್ಸ್ ಅಂದ್ರೆ GT ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರಿ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಕೀ ಸ್ಟಾರ್ಟ್ ಅಲ್ವಾ? ಹೌದು. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ ನೋಡಿ, ಗಾಡಿ ಸ್ಪೋರ್ಟ್ಸ್ ಲುಕ್ ಇದೆ ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ಈ ಟೆಸ್ಟ್ ಅಲ್ಲಿ ಇರೋದು ಇಷ್ಟು ಫಿಟ್ಟಿಂಗ್ಸ್ ಇರೋ ವೆಹಿಕಲ್ 6 ಲಕ್ಷ ಹೇಳ್ತಾರೆ. ನಮ್ಮ ಶೋರೂಮ್ ಬರ್ಲಿ 5,45,000 ಕೊಡ್ತೀನಿ. 5 ಲಕ್ಷ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 5,45 ಕೊಡ್ತೀನಿ ಸರ್. ಓಕೆ. ವೆಹಿಕಲ್ ಇದು ಟೊಯೋಟಾ ಕರೋಲಾ ಆಲ್ಟಿಸ್ ಸರ್. ಇದು ಆಲ್ಟಿಸ್ ಅಲ್ಲಿ ನಿಮ್ಗೆ ಡೀಸೆಲ್ ಸಿಗೋದು ತುಂಬಾ ಕಷ್ಟ, ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಲೆದರ್ ಅಪಲ್ಸರಿ ಎಲ್ಲ ಇದೆ, 20+ ಮೈಲೇಜ್ ಬರುತ್ತೆ ಸರ್. ಲಕ್ಸುರಿ ವೆಹಿಕಲ್ ಸಡನ್ ಅಲ್ಲಿ ಕರೋಲಾ ಆಲ್ಟಿಸ್ ಹುಡ್ಕೋರಿಗೆ ನಿಮ್ಗೆ ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್. ಹೌದು. ಓಕೆ. ಸೊ ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಹೌದು ಸರ್. ಇದ್ರ ಪ್ರೈಸ್ ಸರ್ 2013 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 385 ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 385 ಕೊಡ್ತೀನಿ. 385? ಹೌದು. ಚಾಲೆಂಜಿಂಗ್ ಪ್ರೈಸ್. ಪೋಲೋ ಸರ್, ಪೋಲೋ 2015 ಮಾಡಲ್, ಸಿಂಗಲ್ ಓನರ್ ಪೋಲೋ, ಹೈ ಲೈನ್. ಓಕೆ. ಶೋರೂಮ್ ಮೇಂಟೆನೆನ್ಸ್ 1 ಲಕ್ಷ ಚಿಲ್ಲರೆ ಓಡಿದೆ. ಸಾರಿ, ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸರ್ ಇದರಲ್ಲಿ AC, ಪವರ್ ಸ್ಟೀರಿಂಗ್, ಫುಲ್ ಟಾಪ್ ಎಂಡ್ ಮಾಡಲ್ ಬರುತ್ತೆ ಸರ್ ಇದು. ಓಕೆ. ಸ್ಟೇರಿಂಗ್ ಮೌಂಟ್ ಬಟನ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಇದ್ರ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಹೇಳ್ತಾರೆ ಸರ್. ನನಗೆ ಫೈನಲ್ ಟು ಫೈನಲ್ 5,20,000 ಕೊಡ್ಬಿಡ್ತೀನಿ. ಎಷ್ಟು ಸರ್ ಇದು? 5 ಲಕ್ಷ 520 ಕೊಡ್ತೀನಿ. ಓಕೆ. ಲೋನ್ ಆಗುತ್ತಲ್ಲ? 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ.